ನಮಸ್ಕಾರ ಮಕ್ಕಳೇ, ರೇಣುಕಾ ಉಮೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಮಕ್ಕಳ, ಹಾಗಾದರೆ ನಾವು ಇವತ್ತು 7ನೇ ತರಗತಿಯ ಹಿಂದಿ ವಲ್ಲರಿ ತೃತೀಯ ಭಾಷಾ ಹಿಂದಿ ಪಾರ್ಟ್ 1 ಇಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ 1ನೇ ಚಾಪ್ಟರ್ ಆದ ಸೇತು ಬಂಧವನ್ನು ನೋಡಿದಲ್ಲ ಮಕ್ಕಳ. ಎಲ್ಲರೂ ಮಕ್ಕಳು ನೋಡಿರ್ತೀರ ಅಂದ್ಕೊಂಡಿರ್ತೀನಿ. ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಕೂಡ ಮಕ್ಕಳ. ಬನ್ನಿ, ಇವತ್ತು ನಾವು 2ನೇ ಚಾಪ್ಟರ್ ಅದರ ಪಡ್ನಾ ಹೈ ಜಿ ಪಡ್ನಾ ಹೈ ಈ ಒಂದು ಪಾಠವನ್ನು ಕನ್ನಡ ವಿವರಣೆಯೊಂದಿಗೆ ಮತ್ತು ಪ್ರಶ್ನೋತ್ತರಗಳನ್ನು ಕೂಡ ನೋಡೋಣ ಮಕ್ಕಳ. ಸರಿ, ಹಾಗಾದರೆ ಬನ್ನಿ, ಮತ್ತೊಂದು ಸತಿ ಎಲ್ಲ ಮಕ್ಕಳಿಗೂ ರೇಣುಕಾ ಉಮೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸರಿ ಮಕ್ಕಳೇ, ಹಂಗಾರೆ ಪಾಠವನ್ನು ಶುರು ಮಾಡೋಣ. ಪಾಠ 1, ಪಡನಾ ಹೈ ಜಿ ಪಡನಾ ಹೈ ಅಂದರೆ ನಾವು ಓದಬೇಕಾಗಿದೆ, ನಾವು ಓದಲೇಬೇಕಾಗಿದೆ ಅನ್ನೋ ಒಂದು ಕವಿತೆ ಐತಿ. ಈ ಕವಿತೆಯನ್ನು ಬರೆದವರು ಚಂದ್ರಪಾಲ್ ಸಿಂಹ ಯಾದವ್. ಚಂದ್ರಪಾಲ್ ಸಿಂಹ ಯಾದವ್. ಈ ಒಂದು ಕವಿಯ ಒಂದು ಕಾವ್ಯನಾಮ ಐತಿ, ಅದು ಮಯಾಂಕ ಅಂಥೇಳಿ. ಸರಿ ನಮ್ಮ ಮಕ್ಕಳ, ಈ ಒಂದು ಕವಿತೆಯನ್ನು ನೋಡೋದಕ್ಕಿಂತ ಮುಂಚೆ ಈ ಒಂದು ಕವಿಗಳ ಪರಿಚಯವನ್ನು ಮಾಡ್ಕೊಂಬಂದ್ಬಿಡೋಣ. ಬನ್ನಿ ಮಕ್ಕಳೇ ಹಂಗಾದರೆ. ಸರಿ ಮಕ್ಕಳೇ, ಹಾಗಾದರೆ ಪಡ್ನಾ ಹೈ ಜಿ ಪಡ್ನಾ ಹೈ ಕವಿತೆಯ ಕವಿಗಳ ಪರಿಚಯನ ಮಾಡ್ಕೊಂಬಂದ್ಬಿಡೋಣ. ಬನ್ನಿ. ಚಂದ್ರಪಾಲ್ ಸಿಂಹ ಯಾದವ್ ಅಂದರೆ ಇವರ ಒಂದು ಕಾವ್ಯನಾಮ ಮಯಾಂಕ. ಆಧುನಿಕ ಹಿಂದಿ ಸಾಹಿತ್ಯಕ್ಕೆ ವಿಖ್ಯಾತ ಕವಿ ಹೈ ಅಂದರೆ ಇವರು ಆಧುನಿಕ ಕಾಲದ ಹಿಂದಿ ಸಾಹಿತ್ಯದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಕವಿಗಳಾಗಿದ್ದರು. ಹಾಗೆ ಇನ್ಕಾ ಜನ್ಮ ನವಂಬರ್ 1, 1925 को ಉತ್ತರ ಪ್ರದೇಶಕ್ಕೆ ಕಾನ್ಪುರ್ ಮೇ ಹುವಾ ತಾ. ಇವರು 1925ರಲ್ಲಿ ನವಂಬರ್ 1 ಕಾನ್ಪುರದ ಅಂದರೆ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಜನನವಾಯಿತು. ಇನ್ಹೋನೆ ಕೋಯಿ ಬಾಲಗೀತ್ ಕಿ ರಚನಾ ಕಿ ಹೈ. ಇವರು ಹಲವಾರು ಮಕ್ಕಳ ಗೀತೆಗಳನ್ನು ರಚನೆಯನ್ನು ಮಾಡಿದ್ದಾರೆ. ಇನ್ಕೋ ಪ್ರಮುಖ ಬಾಲಗೀತ ಹೈ, ಹಲವಾರು ಪ್ರಮುಖ ಮಕ್ಕಳ ಗೀತೆಗಳು. ಸ್ಕೂಲ್ ಶಾಲೆಗಳು ತೆರೆದಿವೆ. ಹಾಗೆ ಖಾ ಲೋ ಆಮ್ ಅಂದರೆ ಮಾವಿನ ಹಣ್ಣುಗಳನ್ನು ತಿನ್ನಿರಿ. ಏಕ್ ರಹೆ ಹೈ ಅಂದರೆ ನಾವು ಒಂದಾಗಿದ್ದೇವೆ. ಏಕ್ ರಹೆಂಗೆ ನಾವು ಒಂದಾಗಿ ಉಳಿಯುತ್ತೇವೆ. ದೀಪೋ ಕಿ ಕತಾರ್ ದೀಪಗಳ ಸಾಲು. ಜಾಗೃತಿ ಗೀತ್ ಜಾಗೃತಿಯ ಹಾಡು. ಕಿಸಾನ್ ಗೀತ್ ರೈತನ ಹಾಡು. ದೂದ್ ಮಿಲಾಯಿ ಹಾಲಿನ ಕೆನೆ ಆದಿ ಇತ್ಯಾದಿ ಹಲವಾರು ಇವರು ಕವಿತೆಗಳನ್ನು ರಚನೆಯನ್ನು ಮಾಡಿದ್ದಾರೆ. ಮಯಾಂಕ ಇವರ ಒಂದು ಕವಿ ಚಂದ್ರಪಾಲ್ ಅವರ ಕಾವ್ಯನಾಮ ಆಗಿರುತ್ತೆ ಮಕ್ಕಳ. ಸರಿ ಮಕ್ಕಳೇ, ಹಾಗಿದ್ರೆ ಈ ಕವಿಗಳು ಹಲವಾರು ಕೃತಿಗಳನ್ನು ರಚನೆಯನ್ನು ಮಾಡಿದ್ದಾರೆ. ಇವಿಷ್ಟು ಕೂಡ ಈ ಕವಿಗಳ ಒಂದು ಪರಿಚಯ ಆಗಿರ್ತೈತಿ. ಇವರ ಒಂದು ಕಾವ್ಯನಾಮ ಎಲ್ಲರೂ ನೆನಪಿಟ್ಕೋಬೇಕು ಮಕ್ಕಳ, ಮಯಾಂಕ ಅಂಥೇಳಿ. ಸರಿ ಬನ್ನಿ, ಹಾಗಾದರೆ ಪದ್ಯದ ಒಂದು ಕವಿತೆಯ ಸಾರಾಂಶ ನೋಡೋಣ. ಪಡನಾ ಹೈ ಜಿ ಪಡನಾ ಹೈ ಈ ಒಂದು ಪಾಠದ ಹಿಂದಿ ಮತ್ತು ಕನ್ನಡ ಸಾರಾಂಶವನ್ನು ನೋಡ್ಕೊಂಬಂದ್ಬಿಡೋಣ. ಬನ್ನಿ ಮಕ್ಕಳೇ, ಹಾಗಾದರೆ ನೋಡಿ, ಇವತ್ತು ಈ ಒಂದು ನಾವು ಓದಬೇಕು ಅಂತಕ್ಕಂಥ ಕವಿತೆಯನ್ನು ನೋಡೋಣ. ಪಡನಾ ಹೈ ಜಿ ಪಡನಾ ಹೈ ಹಮ್ಕೋ ಊಪರ್ ಪಡನಾ ಹೈ ಅಂದರೆ ನಾವು ಓದಬೇಕು, ನಾವು ಓದಲೇಬೇಕು, ಓದಿ ನಾವು ಮೇಲೇರಲೇಬೇಕು ಅಂತಕ್ಕಂಥ ಒಂದು ಕವಿತೆ. ನೆಕ್ಸ್ಟು, ಥೋಡೆ ದಿನ್ ಕಿ ಬಾತ್ ಔರ್ ಹೈ ಜಮ್ಕರ್ ಖೂಬ್ ಪಡೆಂಗೆ ಹಮ್. इम्तिहान में ताल ठोक कर कुश्ती खूब लड़ेंगे हम. पास इम्तिहान करना है पढ़ना है जी ಪಡನಾ ಹೈ ಅಂದರೆ ನಾವು ಇಲ್ಲಿ ಇನ್ನು ಕೆಲವು ದಿನಗಳ ವಿಷಯಗಳನ್ನು ನಾವು ಬಹಳಷ್ಟು ಅಧ್ಯಯನ ಮಾಡುತ್ತೇವೆ. ಪರೀಕ್ಷೆಯನ್ನು ಸೋಲಿಸುವ ಮೂಲಕ ನಾವು ತುಂಬ ಕುಸ್ತಿ ಆಡುತ್ತೇವೆ. ಪರೀಕ್ಷೆಯನ್ನು ಸೋಲಿಸಲೇಬೇಕು ಅಂತೇಳಿ ನಾವು ತುಂಬ ಕುಸ್ತಿಯನ್ನು ಆಡುತ್ತೇವೆ. ನಾನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಬೇಕು, ನಾನು ಓದಲೇಬೇಕು ನೋಡಿ. ಇನ್ನು ಮುಂದಿನದಾಗಿ ಫಿರ್ ಗರ್ಮಿ ಕಿ ಚುಟ್ಟಿ ಹೋಂಗೆ ಮೌಜ್ ಮಜೆ ಕಿ ದಿನ್. ಪಿಕ್ಚರ್ ಹೋಗಿ पिकनिक होंगे तब मस्ती के दिन. मेहनत से क्या डरना है पढ़ना है जी पढ़ना है. ನೋಡಿ ಮಕ್ಕಳೇ, ಇಲ್ಲಿ ನಂತರ ಬೇಸಿಗೆ ರಜೆ ಮತ್ತು ಮೋಜು ಮತ್ತು ಆನಂದದ ದಿನಗಳು ಇರುತ್ತವೆ. ಸಿನಿಮಾ ನೋಡುತ್ತಾರೆ, ಪಿಕ್ನಿಕ್ ಹೋಗುತ್ತಾರೆ, ನಂತರ ಮೋಜಿನ ದಿನಗಳು ಬರುತ್ತವೆ.
ಕಠಿಣ ಪರಿಶ್ರಮಕ್ಕೆ ಭಯ ಏಕೆ? ನಾವು ಓದಬೇಕು. ಹೀಗೆ ನಾವು ಈ ಒಂದು ಕವಿತೆಯಲ್ಲಿ ಓದಬೇಕಂತಂದರೆ ಯಾವ್ಯಾವ ರೀತಿ ಓದ್ತೀವಿ? ಬೇಸಿಗೆ ದಿನಗಳು ಬರ್ತಾವೆ, ಹಾಗೆ ನಾವು ಮೋಜು ಮಸ್ತಿಗೆ ಹೋಗ್ತೀವಿ, ಹಾಗೆ ಸಿನಿಮಾ ನೋಡ್ತೀವಿ, ಪಿಕ್ನಿಕ್ ಹೋಗ್ತೀವಿ, ಎಲ್ಲದರಲ್ಲೂ ಓದಬೇಕು. पापा मम्मी से लेने हैं फिर तो हमको खूब इनाम, मेहनत करने वालों की तो सदा मदद करते भगवान, जीवन पथ पर पढ़ना है जी ಪಡನಾ ಹೈ. ನೋಡಿ ಮಕ್ಕಳೇ, ಇಲ್ಲಿ ನಾವು ಏನಪ್ಪ ಅಂತಂದ್ರೆ, ನಾನು ಅದನ್ನು ಹೆತ್ತವರಿಂದ ಪಾಪ ಮತ್ತು ಅಂದರೆ ಮಮ್ಮಿ, ತಾಯಿ ಮತ್ತು ತಂದೆಯವರಿಂದ ಪಡೆಯಬೇಕು. ಆಗ ನನಗೆ ಬಹಳಷ್ಟು ಪ್ರತಿಫಲಗಳು ಸಿಗುತ್ತವೆ. ಕಷ್ಟಪಟ್ಟು ಕೆಲಸ ಮಾಡುವವರಿಗೆ ದೇವರು ಯಾವಾಗಲೂ ಸಹಾಯ ಮಾಡುತ್ತಾನೆ. ನಾವು ಜೀವನದ ಹಾದಿಯಲ್ಲಿ ಸಾಗಬೇಕು, ಅಧ್ಯಯನ ಮಾಡಬೇಕು. ನೋಡಿ ಮಕ್ಕಳೇ, ಈ ಒಂದು ಕವಿತೆಯ ಇಷ್ಟೊಂದು ಸಾರಾಂಶ ಆಗಿರುತ್ತೆ. ಬನ್ನಿ ಇದನ್ನು ಪೂರ್ತಿ ಕನ್ನಡದಲ್ಲಿ ಈ ಸಾರಾಂಶವನ್ನು ಹೇಳೋಣ. ಇಷ್ಟೊತ್ತವರೆಗೂ ನೀವು ಹಿಂದಿಯೊಂದಿಗೆ ಮತ್ತು ಕನ್ನಡ ಸಾರಾಂಶ ನೋಡಿದ್ರಲ್ಲ. ಈಗ ಪೂರ್ತಿಯಾಗಿ ಕನ್ನಡ ಸಾರಾಂಶ ಅಷ್ಟು ನೋಡೋಣ. ಓದಬೇಕಾಗಿದೆ ರೀ, ನಮಗೆ ಓದಬೇಕಾಗಿದೆ. ಓದಿ ಜಾಣರಾಗಿ ನಾವು ಜೀವನದಲ್ಲಿ ತುಂಬ ಎತ್ತರಕ್ಕೆ ಹೋಗಬೇಕಾಗಿದೆ. ಮೇಲೆ ಏರಬೇಕಾಗಿದೆ. ಕೆಲವೇ ದಿನಗಳ ಮಾತು ಇದೆ. ಕೂಡಿಕೊಂಡು ನಾವು ತುಂಬ ಓದುವೆವು. ಪರೀಕ್ಷೆಯಲ್ಲಿ ಎದೆ ತಟ್ಟಿ ಕುಸ್ತಿ ಆಡುವೆವು. ಯಾವುದೇ ಭಯವಿಲ್ಲದೆ ಪರೀಕ್ಷೆಯನ್ನು ಬರೆಯುವೆವು. ನಮಗೆ ಪರೀಕ್ಷೆಯನ್ನು ಪಾಸು ಮಾಡಲು ಬೇಕಾಗಿದೆ. ಅದಕ್ಕಾಗಿ ನಮಗೆ ಓದಬೇಕಾಗಿದೆ ರೀ, ನಾವು ಓದಬೇಕಾಗಿದೆ. ಪರೀಕ್ಷೆಯ ನಂತರ ಬೇಸಿಗೆಯ ರಜೆಗಳು ಬರುತ್ತವೆ. ಆ ದಿನಗಳು ಸಂತೋಷ ಮತ್ತು ಮಸ್ತಿಯ ದಿನಗಳು. ಕುಣಿದು ಕುಪ್ಪಳಿಸುವ ದಿನಗಳು. ಮನಸ್ಸಿಗೆ ಬಂದ ಚಿತ್ರಗಳನ್ನು ನೋಡುವೆವು. ಪ್ರವಾಸಕ್ಕೆ ಹೋಗುವೆವು. ರಜೆಯ ದಿನಗಳು ಒಟ್ಟಾರೆ ನಮಗೆ ಸಂತೋಷದ ದಿನಗಳಾಗಿರ್ತವೆ. ಪರಿಶ್ರಮ ಮಾಡಲು ನಾವು ಏಕೆ ಹೆದರಬೇಕು? ಓದಬೇಕ್ರಿ, ನಾವು ಓದಲೇಬೇಕು. ತಂದೆ ತಾಯಿಯಿಂದ ಬಹುಮಾನಗಳನ್ನು ಪಡೆಯಲೇಬೇಕಾಗಿದೆ. ಪರಿಶ್ರಮವನ್ನು ಮಾಡುವವರಿಗೆ ದೇವರ ಯಾವಾಗಲೂ ಸಹಾಯ ಮಾಡುತ್ತಾನೆ. ಪರಿಶ್ರಮ ಮಾಡುವ ಜನರಿಗೆ ದೇವರ ದಯೆ ಇದ್ದೇ ಇರುತ್ತದೆ. ಜೀವನ ಮಾರ್ಗದಲ್ಲಿ ನಾವು ಮುಂದೆ ಸಾಗಬೇಕಾಗಿದೆ. ಓದಬೇಕಾಗಿದೆ ರೀ, ನಾವು ಓದಲೇಬೇಕಾಗಿದೆ. ಸರಿ ವಿದ್ಯಾರ್ಥಿಗಳೇ, ಎಲ್ಲರೂ ಈ ಒಂದು ಪಾಠದ ಅರ್ಥ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಅಂದ್ಕೊಂಡಿದ್ದೀನಿ ಮಕ್ಕಳೇ. ಸರಿ, ಹಾಗಾದರೆ ಈ ಒಂದು ಪಾಠವನ್ನು ಎಲ್ಲರೂ ಕೂಡ ನೋಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಸ್ವಲ್ಪ ಅನುಕೂಲ ಆಗಲಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮಕ್ಕಳೇ. ಮುಂದಿನ ವಿಡಿಯೋದಲ್ಲಿ ಈ ಪಾಠದ ಪ್ರಶ್ನೋತ್ತರಗಳೊಂದಿಗೆ ಬರ್ತೇನೆ. ನಮಸ್ಕಾರ. ವೆಲ್ಕಮ್ ಬ್ಯಾಕ್ ರೇಣುಕಾ ಉಮೇಶ್ ಯೂಟ್ಯೂಬ್ ಚಾನಲ್.